ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಫ್ರೆಂಡ್ಶಿಪ್ ಇದೆ, ಒಂದೊಂದು ಗ್ರೂಪ್ ಇದೆ. ಧ್ರುವಂತ್ ಅವರು, ಅಶ್ವಿನಿ ಅವರು ಕ್ಲೋಸ್ ಇದ್ರು, ನೀವು ಎಲ್ಲ ಕ್ಲೋಸ್ ಇದ್ರಿ, ಗಿಲ್ಲಿ ಕಾವ್ಯ ಅವರೇ ಒಂಥರ ಕ್ಲೋಸ್ ಇದ್ರೆ. ಆದರೆ ಎಲ್ಲರೂ ಜೊತೆನೂ ಕ್ಲೋಸ್ ಆಗಿರುವಂಥ ಒಂದು ವ್ಯಕ್ತಿತ್ವ ಅಂದರೆ ರಕ್ಷಿತಾ ಅವರು. ನಿನ್ನೆ ವೀಕೆಂಡ್ ವಿತ್ ಸುದೀಪ್ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ರಕ್ಷಿತಾಗೆ ಗಿಲ್ಲಿ ಮೇಲೆ ಹೇಗೆ, ಗಿಲ್ಲಿಗೆ ಕಾವ್ಯ ಮೇಲೆ ಹೇಗೆ ಒಂದು ಕ್ರಶ್ ಇದೆಯೋ, ಒಂದು ಕಾಲೆಳಿಬೇಕು ಅನ್ನೋ ಒಂದಿದೆಯೋ, ಇದೊಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋ ಥರ ಪೋರ್ಟ್ರೇ ಮಾಡಿದ್ರು ಸುದೀಪ್ ಸರ್. ಈ ಬಗ್ಗೆ ನಿಮ್ಗೆ ಅನಿಸ್ತಿತ್ತಾ ಅವ್ರು ಸುದೀಪ್ ಸರ್ ಹೇಳಕ್ಕಿಂತ ಮುಂಚೆ ಏನಾದ್ರು ಕ್ರಶ್ ಇದೆಯಾ ಅಥವಾ ಫ್ರೆಂಡ್ಶಿಪ್ ಅಥವಾ ಪೊಸೆಸಿವ್ನೆಸ್ ರಕ್ಷಿತದು ಏನಂತ ಒಂದು ಪೊಸೆಸಿವ್ನೆಸ್ ಇದೆ ಅಂತ ನಾವು ಅವಳಿಗೂ ಹೇಳ್ತಿದ್ವಿ. ಯಾಕಂದ್ರೆ ಅವಳಿಗೆ ನಾವು ರಘು ಸರ್ ಜೊತೆ ಮಾತಾಡಿದ್ರು ನಾವು ಪರ್ಸ್ನಲ್ ಆಗಿ ಮಾತಾಡೋಣ ರಘು ಸರ್ ಬನ್ನಿ ಅಂತ ಹೇಳೋಳು, ವೀಕೆಂಡಲ್ಲೂ ಹೇಳ್ತಾಳೆ ಅನ್ಕಂಫರ್ಟಬಲ್ ಆ ತರ ಮಾಡೋಳು. ಸೊ ಅವಳಿಗೆ ಇಲ್ಲಿ ಮೇಲೂ ಒಂದು ಪೊಸೆಸಿವ್ನೆಸ್ ಇದೆ ಅಂತ ಗೊತ್ತಿತ್ತು. ಬಟ್ ಲಾಸ್ಟ್ ವೀಕ್ ಅವಳು ಹೇಳ್ತಾಳೆ ಅಂದ್ರೆ ನನಗೆ ಆ್ಯಕ್ಚುಲಿ ಈ ಥರ ಹುಡುಗರು ಇಷ್ಟ, ಕಿತಾಪತಿ ಮಾಡೋರು, ಅದು ತುಂಬ ಫನ್ ಆಗಿರುತ್ತೆ ಅಂತ. ಆದರೆ ಬೆಸ್ಟ್ ಫ್ರೆಂಡ್ ಥರ ಅಂತಲೂ ಆ್ಯಡ್ ಮಾಡ್ತಾಳೆ. ಬಟ್ ಅದೆಲ್ಲ ಕನೆಕ್ಟ್ ಮಾಡ್ಕೊಂಡು ಇದಕ್ಕೇನೆ ಇವ್ರು ಕಾವ್ಯನ ನಾಮಿನೇಟ್ ಮಾಡ್ತಿದ್ದು, ಪ್ರತಿ ವಾರ ಎಲ್ಲದಕ್ಕೂ ಕಾವ್ಯನ ಹೆಸರು ತಗೋತಾ ಇದ್ದಿದ್ದು. ಇಟ್ ಈಸ್ ಫನ್ನಿ ಆಲ್ಸೋ. ಬಟ್ ಇಲ್ಲ, ಬೆಸ್ಟ್ ಫ್ರೆಂಡ್ ಅಷ್ಟೇ ಅಂತ ಹೇಳ್ತಾ ಇದ್ಲು. ಓಕೆ. ಇನ್ನು ನಿನ್ನೆ ನಡೆದಂತಹ ಒಂದು ಘಟನೆ ಅಂದರೆ ಪಂಚ್ ಮಾಡುವಾಗ ಅಶ್ವಿನಿ ಅವರು ರಾಶಿಕಾ ಅವ್ರಿಗೆ ಹೇಳಿದಂತಹ ಮಾತುಗಳು. ಅಂದರೆ ರಾಶಿಕಾ ಅವರು ಏನಂತ ಹೇಳ್ತಾರೆ ಅಂದರೆ, ರಘು ಸರ್ ತೊಡೆ ಮೇಲೆಲ್ಲ ಮಲ್ಕೊಂತೀಯ, ರಘು ಅವ್ರ ತೊಡೆ ಮೇಲೆ ಒರುಕೊಂಡು ಕೂತಿರ್ತೀಯ. ಸೊ ಇಂತಹ ಒಂದು ಹೇಳಿಕೆಗಳು ಎಷ್ಟು ಸರಿ? ಏಕೆಂದರೆ ಅಷ್ಟು ದಿನ ಮನೆಯಲ್ಲಿದ್ದಾಗ ಒಂದು ಬಾಂಡಿಂಗ್ ಬೆಳೆದಿರುತ್ತೆ, ಒಂದು ಫ್ರೆಂಡ್ಶಿಪ್ ಬೆಳೆದಿರುತ್ತೆ, ಅಣ್ಣ ಅಂದಾಗ ಅದೊಂದು ಫೀಲಿಂಗ್ ಬೆಳೆದಿರುತ್ತೆ. ಸೊ ಅದೆಲ್ಲ ಯಾಕೆ ಈ ಥರ ಪೋಟ್ರೆ ಆಗಿದೆ? ಅಶ್ವಿನಿ ಅವರು ಯಾಕೆ ಆ ಥರ ಹೇಳಿದ್ರು ರಾಶಿಕಾ ಬಗ್ಗೆ? ಅಷ್ಟೊಂದು ಕೆಳಮಟ್ಟಕ್ಕೆ ಹೇಳುವಂಥದ್ದು ಏನಿತ್ತು? ಅಶ್ವಿನಿ ಮ್ಯಾಮ್ ಆಕ್ಚುಲಿ ರಾಶಿಕನ್ ಜೊತೆ ಚೆನ್ನಾಗೇ ಇದ್ರು, ತುಂಬಾ ಮಾತಾಡಿದ. ರಾಶಿಕಾ, ಸೂರಜ್, ಅಶ್ವಿನಿ ಮ್ಯಾಮ್ ಕ್ಲೋಸ್ ಆಗೇ ಇದ್ರು. ಬಟ್ ಅಶ್ವಿನಿ ಮ್ಯಾಮ್ ನಾನು ಅಬ್ಸರ್ವ್ ಮಾಡಿರೋದು ಹೆಂಗೆ ಅಂದ್ರೆ, ಅವ್ರಿಗೆ ಯಾರು ವೀಕೆಂಡ್ ಅಲ್ಲಿ ಏನಾದ್ರು ಬೋಟ್ ಕೊಟ್ಟ ತಕ್ಷಣ ಅವ್ರು ಅದನ್ನ ವಾಪಸ್ ಅವ್ರಿಗೆ ಕೊಟ್ಬಿಡ್ತಾರೆ. ರಾಶಿಕಾ ಫಸ್ಟ್ ಹೋಗಿ ಅಶ್ವಿನಿ ಮ್ಯಾಮ್ ಫೋಟೋ ಹಾಕಿ ಪಂಚ್ ಮಾಡಿರ್ತಾರೆ. ಬಟ್ ಅವ್ರ ಡ್ರಾಬ್ಯಾಕ್ ನಾನು ಇವಾಗಲೇ ಹೇಳ್ದಂಗೆ, ಅವರು ವಾಪಸ್ ಪಂಚ್ ಮಾಡೋದು ತಪ್ಪಲ್ಲ. ಬಟ್ ಎಲ್ಲಿಟ್ಟು ಮಾತಾಡ್ತಾರೆ, ಗೇಮಲ್ಲೇ ಮಾತಾಡಿದ್ರೆ ಅವ್ರಿಗಷ್ಟು ಪ್ರಾಬ್ಲಮ್ ಆಗಲ್ಲನ. ಅದಕ್ಕೆ ಅವ್ರು ವಿನ್ ಆಗೋದು, ಇದು ಒಂದು ವ್ಯಕ್ತಿತ್ವದ ಆಟ ಅಂದಾಗ ಅವ್ರು ವಿನ್ ಆಗೋದು, ಐ ಡೋಂಟ್ ಥಿಂಕ್ ಅವ್ರು ವಿನ್ ಆಗಬೇಕು ಅಂತ ಹೇಳಿದ್ದು. ಅವ್ರು ಗೇಮ್ ಪರ್ಸ್ಪೆಕ್ಟಿವಲ್ಲಿ ಹೇಳಿದೆ ಅದನ್ನ ಎಲ್ಲೋ ಕೋಪದಲ್ಲೋ, ಆ ಸಿಚುಯೇಷನ್ನಲ್ಲೋ, ಆ ಹೀಟ್ ಆಫ್ ದ ಮೂಮೆಂಟ್ ಅಂತೇನು ಹೇಳ್ತಾರೆ, ಅದರಲ್ಲಿ ಒಂದು ಸ್ವಲ್ಪ ಶುಲ್ ಗೋ ಓವರ್ ದ ಬೋರ್ಡ್. ಯಾಕಂದರೆ ನಾವೆಲ್ಲರೂ ರಘು ಸರ್ ಸುತ್ತಮುತ್ತ ಇದ್ವಿ. ಅವ್ರು ಇನ್ಫ್ಯಾಕ್ಟ್ ಎಷ್ಟು ವೀಕೆಂಡ್ಸಲ್ಲಿ ರಘು ಸರ್ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ. ಯಾಕಂದರೆ ಅವ್ರ ಪರ್ಸನ್ ಇರೋದೇ, ಅವ್ರ ಪರ್ಸ್ನಾಲಿಟಿ ಇರೋದೇ ಆ ಥರ, ಒಂಥರ ಕಂಫರ್ಟಬಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ನಮ್ಗೆ ಆ ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ. ಅವರು ಅಷ್ಟು ಕ್ಲೋಸ್ ಆಗಿದ್ದು, ಅದು ಹೇಳಿದ್ದು. ಗಿಲ್ಲಿಯವ್ರು ಪದೇ ಹೇಳ್ತಾರೆ, ತೀರಾ ಕೆಳಮಟ್ಟಕ್ಕೆ ಇಳಿದು ಎಷ್ಟು ಮಲಗಿಸ್ಬೇಕು, ಎಷ್ಟು ಕುಗ್ಗಿಸ್ಬೇಕು ಅಷ್ಟು ಕುಗ್ಗಿಸ್ತಾನೆ ಅಂತ ಹೇಳ್ತಿದ್ರು. ಬಟ್ ಈ ರಾಶಿಕಾ ಅವ್ರ ವಿಷಯದಲ್ಲಿ ಅವರು ಕೂಡ ತೀರಾ ಕೆಳಮಟ್ಟಕ್ಕೆ ಇಳಿದು ಕುಗ್ಸಿದ್ರು ಅಂತ ವೀಕ್ಷಕರಿಗೆ ಅನ್ನಿಸ್ತಿದೆ. ಅದು ಆ ಒಂದು ಎಪಿಸೋಡ್ನ ನೋಡಿದವ್ರಿಗೆ ಅನ್ನಿಸ್ತಿದೆ. ಮನೆಯಲ್ಲಿದ್ದು ನಿಮಗೂ ಆ ಥರ ಅನ್ನಿಸ್ತಾ? ಆ ಫೀಲ್ ಅಲ್ಲೇನೂ ಬಂತು. ಅವರು ಹೇಳಿದ ತಕ್ಷಣ ಯಾಕೆ ಈ ಥರ ಇಷ್ಟೊಂದು ಮಾತಾಡ್ತಿದ್ದಾರೆ ಹಂಗಂದರೆ, ಕಂಪ್ಲೀಟ್ಲಿ ಆ 2.0 ಏನಿತ್ತು ಅದು ಆ ವೀಕ್ ಅನಿಸ್ತಿತ್ತು ಫ್ಲಿಪ್ ಆಗಿದ್ದಾರೆ ಆ ಥರ ಇಲ್ಲ ಅಂತ. ಬಟ್ ಅಲ್ಲೊಂಥರ ಕನ್ಫರ್ಮ್ ಆಗಿರೋ ಥರನೇ, ನೋ ಅವರು ಚೇಂಜ್ ಆಗಿದ್ದೀನಿ, ಇದು ಅದೆಲ್ಲ ಇಲ್ವೇನೋ, ಶಿ ಸ್ಟಿಲ್ ದ ಸೇಮ್ ಅಂತ ಫೀಲ್ ಆಯಿತು. ಓವರ್ ಆಲ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಒಂದು ಸೆಂಟೆನ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ? ಒಂದು ಕನಸಿನ ಜೀವನ ಜೀವಿಸ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಪ್ರತಿದಿನನೂ ನಾನು ಜೀವಿಸ್ತೆ ಅಂತ ಅನಿಸುತ್ತೆ. ಅದು ಅಫ್ಕೋರ್ಸ್ ಪಾಸಿಟಿವ್, ನೆಗೆಟಿವ್ ಎಲ್ಲ ಥರ ಬರುತ್ತೆ. ಬಟ್ ನನ್ನ ಫ್ಯಾಮಿಲಿ ದೇ ಆರ್ ಹ್ಯಾಪಿ. ನಿನ್ನ ವ್ಯಕ್ತಿತ್ವ ಏನಿತ್ತು ಅದನ್ನು ಉಳಿಸ್ಕೊಂಡು ಆಟಾಡಿದ್ಯಾ, ಅದನ್ನು ನೀನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಹೌದು, ನೀನಾಗಿದ್ದಿದ್ದು ನಮ್ಗೆ ಖುಷಿ ಇದೆ. ಬಿಕಾಸ್ ಅಲ್ಲಿ ಕೆಲವು ದಿನಗಳು ಅನಿಸುತ್ತೆ ನಮಗೆ, ನಾವು ಏನು ಮಾಡ್ತಿದ್ದೀವಿ, ಎಕ್ಸ್ಟ್ರಾ ಮಾಡಬೇಕು, ಏನಾದ್ರು ಮಾಡಬೇಕಾ, ಇದಕ್ಕೋಸ್ಕರ ಒಂದು ಜಗಳ ಮಾಡೋದಾ, ಇದಕ್ಕೋಸ್ಕರ ಒಂದು ಟ್ರ್ಯಾಕ್ ಶುರು ಮಾಡಿಬಿಟ್ಟು ಉಳ್ಕೋಬೇಕಾ ಅಂತ ಆ ಥರ ಥಾಟ್ಸ್ ಬಂದರೂ ಅದನ್ನು ಅದು ನಾನಲ್ಲ, ಆಟಕ್ಕೋಸ್ಕರ ನನ್ನ ಥರ ನಾನು ಬಿಟ್ಕೊಟ್ಬಿಟ್ಟು ಆಡಲ್ಲ ಅಂತಲೇ ನನ್ನ ತಲೆಯಲ್ಲಿದ್ದು. ಆ್ಯಂಡ್ ಅದು ಸುಮಾರು ಜನಕ್ಕೆ ಇಷ್ಟ ಆಗಿದೆ. ಅದಕ್ಕೆ ನಾನು ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಓಕೆ, 99 ದಿನಗಳ ಕಾಲ ಮನೆಯಲ್ಲಿದ್ದಂತಹ ಸ್ಪಂದನ ಅವರು ಕರ್ನಾಟಕದಲ್ಲಿ ತುಂಬ ಜನ ಹುಡುಗರಿಗೆ ಇಷ್ಟ ಆಗಿದ್ದಾರೆ. ನೀವು ಇವಾಗ ಮನೆಯಿಂದ ಹೊರಗಡೆ ಬಂದಿದ್ದೀರಾ, ಇನ್ನೂ ಅದರದ್ದು ಏನು ವ್ಯಾಲ್ಯೂ ಅಂತ ಗೊತ್ತಾಗುತ್ತೆ. ಸೊ ಎಲ್ರಿಗೂ ಒಂದು ಕ್ವಶನ್ ಕಾಡುತ್ತೆ, ಸ್ಪಂದನ ಅವ್ರಿಗೆ ಬಾಯ್ ಫ್ರೆಂಡ್ ಇದ್ದಾರಾ ಅಂತ. ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ? ಮದುವೆ ಮಾತುಕತೆ ಏನಾದ್ರು ನಡೀತಾ ಇದೆಯಾ? ಯಾಕೆಂದ್ರೆ ನಾನೊಂದು ವಿಡಿಯೋ ನೋಡಿದೆ, ನಾನು ಗಿಲ್ಲಿ ಮಾತಾಡ್ತಿರ್ತೀವಿ ಮದುವೆ ಬಗ್ಗೆನೇ, ಅದು ವೈರಲ್ ಆಗಿದೆ. ಆ ವಿಡಿಯೋ ನಾನು ಇವಾಗ ಊಟ ಮಾಡುವಾಗ ನೋಡ್ತಾ ಇದ್ದೆ, ಅದು ನೆನಪಿಸ್ಕೊಂಡು ನಗು ಬಂತು.
ಬಟ್ ಗೆಸ್ ಮಾಡ್ತಾರೆ ನನಗೆ ಬಾಯ್ ಫ್ರೆಂಡ್ ಇದ್ದಾರಾ ಇಲ್ವಾ ಅಂತ. ಅಂದರೆ ನೀವು ಡೈರೆಕ್ಟಾಗಿ ನಂಗೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಎಲ್ರಿಗೂ? ಹಂಗಲ್ಲ, ಅಂದರೆ ಆ ಗೆಸ್ಸಿಂಗಲ್ಲಿ ಚೆನ್ನಾಗಿರುತ್ತಲ್ವಾ, Okay. ಗೆಸ್ ಮಾಡ್ತಿದ್ರೆ ಅಂತ. ಓಕೆ, ನೆಕ್ಸ್ಟ್ ವೆಂಚರ್ಸ್, ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಿದೆ ಸ್ಪಂದನ ಅವರ ಮುಂದೆ? ಬಿಗ್ ಬಾಸ್ ಮುಗೀತು, ಇಷ್ಟೊಂದು ದಿನಗಳ ಜರ್ನಿ, ಒಂದು ಒಳ್ಳೆ ಅನುಭವ ಹೊತ್ಕೊಂಡು ಹೊರಗಡೆ ಬಂದಿದ್ದೀರಾ ಬಿಗ್ ಬಾಸ್ ಮನೆಯಿಂದ. ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ ನಿಮ್ಮ ಕೈಯಲ್ಲಿದೆ, ಏನು ಮಾಡಬೇಕು, ನೆಕ್ಸ್ಟ್ ಏನಿದೆ ನಿಮ್ಮ ಪ್ಲ್ಯಾನ್ಸ್? ಅಂದರೆ ಇವಾಗ ಬಿಗ್ ಬಾಸ್ ಆದಮೇಲೆ ಐ ಥಿಂಕ್ ನಾನು ಇನ್ನೂ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗಿದ್ದೀನಿ ಅಂತ ನನಗೆ Definitely. ಅನಿಸುತ್ತೆ. ಇಷ್ಟು ದಿನ ಎಲ್ಲನೂ ಫೇಸ್ ಮಾಡಿದ್ದಕ್ಕೆ. ಸೊ ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕು, ಅದನ್ನು ನಾನು ಚೆನ್ನಾಗಿ ನಿಭಾಯಿಸಬೇಕು. ಸೀರಿಯಲ್ ಅಂತ ಬಂದರೆ ಸೀರಿಯಲ್, ಸಿನಿಮಾ ಅಂತ ಬಂದರೆ ಸಿನಿಮಾ, ಆ್ಯಂಡ್ ನನಗೆ ಒಂದು ಥಿಯೇಟರ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದೊಂದು ಬಹಳ ದಿನದ ಕನಸು. ಓಕೆ ಅದನ್ನು ಬಿಡಬಾರ್ದು, ಎಕ್ಸ್ಪೆರಿಮೆಂಟ್ ಮಾಡಬೇಕು ಈಗ. ಓಕೆ, ಕರಿಮಣಿ ಸೀರಿಯಲ್ಗಿಂತ ಮುಂಚೆ ನೀವು ಆ್ಯಕ್ಟಿಂಗ್ ಏನಾದ್ರು ಕಲ್ತಿದ್ರಾ ಅಥವಾ ಹೆಂಗೆ? ಇಲ್ಲ ಇಲ್ಲ ಇಲ್ಲ, ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ, ಅಲ್ಲಿಂದನೇ ನನಗೆ ಕಾಲ್ ಬಂದು ಆಡಿಷನ್ ಕೊಟ್ಟಿದ್ದು ನಾನು. ಓಕೆ ಬಟ್ ಕರಿಮಣಿಗಲ್ಲ, ಸುಮಾರು ಆಡಿಷನ್ಸ್ ಕೊಟ್ಟು ಕಲರ್ಸಲ್ಲೇ ಗೃಹ ಪ್ರವೇಶ ಅಂತ ನಾನು ಸೀರಿಯಲ್ ಮಾಡಿದ್ದು ಫಸ್ಟು, ಬಟ್ ಅದು Okay. ಬೇಗ ವೈಂಡ್ ಅಪ್ ಆಯಿತು. ಅದಾದಮೇಲೆ ನಾನು ಕರಿಮಣಿ ಮಾಡಿದ್ದು. ಓಕೆ ಸ್ಪಂದನ, ಇಷ್ಟು ಹೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ನಿಮ್ಮ 99 ದಿನಗಳ ಬಿಗ್ ಬಾಸ್ ಜರ್ನಿಯನ್ನು ಹಂಚ್ಕೊಂಡಿದ್ರೆ, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ತುಂಬ ಸಣ್ಣ ಪದ, ಬಟ್ ನೀವು ಕಳಿಸ್ತಿರೋ ಮೆಸೇಜಸ್ ಎಷ್ಟು ನನಗೆ ಎನರ್ಜಿ ಕೊಡ್ತಿದೆ ಅಥವಾ ನನಗೆ ಎಷ್ಟು ಹುಮ್ಮಸ್ ಕೊಡ್ತಿದೆ ಅಂತ ನನಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಥ್ಯಾಂಕ್ ಯು. ನಿಮ್ಮ ಟೈಮ್ ಕೊಟ್ಟು ವೋಟ್ ಮಾಡಿದ್ದಕ್ಕೆ ಇಷ್ಟು ದಿನಗಳ ಕಾಲ, ಬಿಕಾಸ್ ಆಲ್ಮೋಸ್ಟ್ ಆಲ್ ದ ವೀಕ್ಸ್ ನಾನು ನಾಮಿನೇಟ್ ಆಗ್ತಿದ್ದೆ, ಅಷ್ಟು ವೀಕ್ಸ್ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ಪಂದನ, ಇಷ್ಟು ಹೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದೀರಾ, ನಿಮ್ಮ ಬಿಗ್ ಬಾಸ್ ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ, ನಿಮ್ಮ ಮುಂದಿನ ಎಲ್ಲ ಪ್ಲ್ಯಾನ್ಸ್, ಪ್ರಾಜೆಕ್ಟ್ ಎಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ಸ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.